ಟಾಮಿ ನನ್ ಮಗನೇ, ನವೀನ್ ದಾರಿನ ಈಗ ನೀನೇ ಕ್ಲಿಯರ್ ಮಾಡಬೇಕು. ಘೋಟಾಲ ಅಂಕಲ್ ಎದ್ದೇಳಿ. ಅಯ್ಯೋ, ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಏಲಿಯನ್ ಅನ್ಸುತ್ತೆ. ಎಲ್ಲಿದ್ದಾವೆ ಏಲಿಯನ್? ಎಲ್ಲಿದ್ದಾವೆ ಏಲಿಯನ್ಸ್? ಈ ಟಾಮಿಗಳು ಯಾಕೆ ಬೊಗಳ್ತಾ ಇದ್ದಾವೆ? ಏಲಿಯನ್ಸ್ಗಳು ಬಂದಿಲ್ಲ ತಾನೆ? ಅಯ್ಯೋ, ಈ ಟಾಮಿ ಎಲ್ಲಿಗೆ ಹೋಗ್ಬಿಡ್ತಪ್ಪ? ಈ ಟಾಮಿ ಎಲ್ಲಾದ್ರೂ ಕುಮಾರ್ಸ್ ಮನೆಗೆ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಹೋಗಿಲ್ಲ ತಾನೆ? ಇವಾಗ ನನ್ನ ಎಂಟ್ರಿ ಮಾಡೋ ಟೈಮ್ ಆಗ್ಬಿಟ್ಟಿದೆ. ನನ್ನ ಹಿಂದೆ ಬರ್ಬೇಡ. ಸೌಂಡಂತೂ ಒಳಗಡೆಯಿಂದನೇ ಬರ್ತಿದೆ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಕಾಪಾಡಿ. ದೂರ ಹೋಗು. ಅಯ್ಯೋ, ನನ್ನನ್ನು ಕಾಪಾಡಿ. ತಗೋ ಈ ಪಿಲ್ಲೋ ತಗೋ. ಸುಪ್ರೀಮೋ ಕಮಾಂಡ್ ಎಮರ್ಜೆನ್ಸಿ. ಮಿಸ್ಟರ್ ಘೋಟಾಲ ಈಗ ನೋಡ್ಬಿಟ್ರು. ಡೋಂಟ್ ವರಿ, ನಾನು ಮಿಷನ್ ಅನ್ನ ಕಾಪಾಡಿದ್ದೀನಿ. ಅಯ್ಯೋ ಅಪ್ಪ, ನೀವಾ? ಹಾ, ನಾನೇ. ಆಕ್ಚುಲಿ ನಾನು ಈ ಕಡೆಯಿಂದಾನೆ ಹೋಗ್ತಾ ಇದ್ದೆ. ಆಗ ನನಗೆ ಯಾರು ಕಿರ್ಚ್ತಾ ಇರೋದು ಸೌಂಡ್ ಕೇಳಿಸ್ತು. ಅವಾಗ ನಾನ್ ನೋಡ್ದೆ ಮಿಸ್ಟರ್ ಘೋಟಾಲ ಅವರು ಈ ಮನೆ ಕಡೆಗೆ ಬರ್ತಾ ಇರೋದನ್ನ. ಅದಕ್ಕೆ ನಾನು ತಕ್ಷಣ ನನ್ನ ಪವರ್ಸ್ ಅನ್ನ ಯೂಸ್ ಮಾಡಿ ಇವರನ್ನ ನಾನು ಸ್ಟ್ಯಾಚು ಆಗಿ ಮಾಡ್ಬಿಟ್ಟೆ. ಇವಾಗ ಇವರು ಏನು ಕೇಳಿಸ್ಕೊಳಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ಲ. ನೀವೇ ಚೆಕ್ ಮಾಡಿ. ವಾವ್, ಅದಕ್ಕೆ ನಿಮ್ ಪವರು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಅಪ್ಪ. ಇವತ್ ನೀವಿರದೇ ಇದ್ದಿದ್ರೆ ಅದ್ ಏನಾಗ್ತಿತ್ತೋ ಗೊತ್ತಿಲ್ಲ. ಇನ್ ಮುಂದೆ ನೀವಿರಲ್ಲ ಅಂದ್ರೆ ನಮ್ ಮಿಷನ್ಗಳು ಏನಾಗುತ್ತೋ ಏನೋ. ಅಪ್ಪ ಬರೀ ನಕಲಿ ಡಾಗ್ ಮತ್ತೆ ನಕಲಿ ಘೋಟಾಲ ಅಂಕಲ್ ಮುಂದೆ ಏಲಿಯನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ರು. ಆದ್ರೆ ಇವತ್ತು ಅವರು ನಿಜವಾದ ಸಮಸ್ಯೆನ ದೂರ ಮಾಡಿದ್ದಾರೆ. ಅದಕ್ಕೆ ನಮ್ ಟೀಮ್ ಅಷ್ಟು ಪರ್ಫೆಕ್ಟ್ ಆಗಿದೆ. ನನಗೆ ನವೀನ್ ಪವರಿನ ಇಂಪಾರ್ಟೆನ್ಸ್ ಇವಾಗ ಅರ್ಥ ಆಗಿದೆ. ಇವನು ಈ ಮಿಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಟೀನ್ ಏಜರ್ಸ್ ಗಳಿಗೆ ಅವ್ರ ಫೋನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟು. ನವೀನ್, ನಾನು ಈಗ್ಲೇ ನಿನಗೆ ನಿನ್ ಜಾಬ್ ನ ವಾಪಸ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸುಪ್ರೀಮೋ. ಅಯ್ಯೋ, ಯಾರಾದ್ರೂ ನನ್ನನ್ನ ಕಾಪಾಡಿ. ಯಾರಾದ್ರೂ ಈ ಡಾಗ್ ನನ್ನ ಕಾಪಾಡಿ. ಹರಿ ರಿಪೋರ್ಟರ್ ಬಂದ್ಬಿಟ್ರು. ಹರಿ ರಿಪೋರ್ಟರ್, ಇವತ್ ನೀವು ರಿಪೋರ್ಟ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ದೊಡ್ಡ ರಿಪೋರ್ಟ್ ನ. ಘೋಟಾಲ ಮಾಡಿರೋದನ್ನ ನೋಡಿದ್ರೆ ಇವತ್ತವರೆಗೂ ಪ್ರಪಂಚದಲ್ಲಿ ಯಾರು ಕೂಡ ಮಾಡಿಲ್ಲ. ಮನುಷ್ಯರ ಈ ಪ್ರಪಂಚದಲ್ಲಿ ನನ್ನ ಕೈಗೆ ಸಿಗಾಕೊಂಡಿದೆ ಒಂದು ಏಲಿಯನ್. ಇದ್ರ ಮೇಲೆ ನಾನ್ ಮಾಡ್ತೀನಿ ರಿಸರ್ಚ್. ಮಿಸ್ಟರ್ ಘೋಟಾಲ, ನೀವು ಈ ಹರಿ ರಿಪೋರ್ಟರ್ ನ ಮುಟ್ಟಾಳ ಅಂತ ತಿಳ್ಕೊಂಡಿಲ್ಲ ತಾನೆ? ಎಲ್ಲಿದ್ದಾನೆ ನಿಮ್ಮ ಏಲಿಯನ್? ಅದೇನು ಅಂದ್ರೆ ಹರಿ ರಿಪೋರ್ಟರ್ ಯಾವಾಗ್ಲೂ ನಿಜವಾದ ವಿಷಯಗಳನ್ನೇ ತೋರಿಸ್ತಾನೆ. ನಿಮ್ಮ ಮಾತನ್ನ ಈಗಲೇ ನಿಜ ಮಾಡ್ತೀನಿ. ಬನ್ನಿ ನನ್ನ ಜೊತೆ. ಬನ್ನಿ. ನಮ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಗೋ ಮುಂಚೆ ಅಮ್ಮ ನೀವು ಈ ಟ್ರಕ್ ನ ಎತ್ತಿ ಕೆಳಗಡೆ ಬಿಸಾಕಿ. ಏನು? ಇಲ್ಲ, ನನ್ ಟ್ರಕ್ ಹಳ್ಳಕ್ಕೆ ಆಗಿ ಹೋಗ್ತಾ ಇದೆ. ಓಡ್ ಬನ್ನಿ ಹರಿ ರಿಪೋರ್ಟರ್. ಈಗ ಟ್ರಕ್ ಹೋಗುತ್ತೆ, ಟ್ರಕ್ ಅಲ್ಲಿರೋ ರಹಸ್ಯನೂ ಹೋಗುತ್ತೆ. ಬಿದ್ದೋಯ್ತು ನನ್ನ ಟ್ರಕ್, ಬಿದ್ದೋಯ್ತು. ನಿಮ್ದು ಬರೀ ಟ್ರಕ್ ಹೋಯ್ತು, ಆದ್ರೆ ನಮ್ಗೆ ನಿಮ್ಮೇಲಿದ್ದ ವಿಶ್ವಾಸನೇ ಹೋಯ್ತು. ನಿಮ್ ಹೆಸರು ಘೋಟಾಲ, ನಿಮ್ ಕೈಲಿ ಏನೂ ಆಗಲ್ಲ. ನಡಿ ಹೋಗೋಣ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನನ್ನ ಮನೆ ಹತ್ರ ಆದ್ರೂ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ ನೀವಿಬ್ಬರು ಇಲ್ಲ ಅಂದಿದ್ರೆ. ನೋ ಸಾರಿ, ನೋ ಥ್ಯಾಂಕ್ ಯು. ಗೆಳೆಯರಿಗೋಸ್ಕರ ನಾನು ಯಾವತ್ತೂ ಸಿದ್ಧ. ಅಯ್ಯೋ, ಇದು ನನ್ ಡೈಲಾಗ್ ಅಲ್ವಾ?
ಸ್ನಾನ ಮಾಡಿದ್ಮೇಲೆ ನನಗೆ ಎಷ್ಟು ಮ್ಯಾಗ್ನೆಟಿಕ್ ಪವರ್ ಬಂದಿದೆ ಅಂದ್ರೆ ಎಲ್ಲರೂ ನನ್ ಕಡೆನೆ ಓಡ್ ಬರೋ ಅಷ್ಟು. ಅಯ್ಯೋ ದೇವ್ರೆ, ಇದೇ ನನ್ನ ಹಿಂದೆ ಬಿದ್ಬಿಟ್ಟಿದೆ. ಅಯ್ಯೋ 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 ಅಯ್ಯೋ, ಯಾಕೆ? ಏಯ್ ಸುಮ್ಮನಿರೋ, ಯಾರಾದ್ರೂ ನನ್ನ ಕಾಪಾಡಿ. ಏಯ್ ಬಿಡು. ಅಯ್ಯೋ ಯಾರಾದ್ರೂ ನಾನು ಈ ಡಾಗಿನ ಕಾಪಾಡಿ. ಇದಂತೂ ದೊಡ್ಡ ತಲೆನೋವಾಗೋಯ್ತು. ನೀವ್ ಹೇಳ್ತಾ ಇರೋದು ಇವಾಗ ಆಗುತ್ತೆ. ಅಂದ್ರೆ ಇವಾಗ ಟೈಮ್ ಟು ಲೀವ್ ದ ಪ್ಲಾನೆಟ್. ಇವರು ಗಡಿಬಿಡಿ ಗೋಟಾಲ ಅಲ್ಲ, ಸುಪ್ರೀಮೋದ ಯೂನಿವರ್ಸಲ್ ಬಾಸ್. ನವೀನ್, ನೀನು ಮನುಷ್ಯರ ಮುಂದೆ ನಿನ್ನ ನಿಜವಾದ ಸ್ವರೂಪವನ್ನ ತೋರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಇದಕ್ಕೆ ನಿನಗೆ ಶಿಕ್ಷೆ ಆಗುತ್ತೆ. ಬೇಡ ಬೇಡ ಬೇಡ, ನನ್ನನ್ನು ಕ್ಷಮಿಸ್ಬಿಡಿ ಸುಪ್ರೀಮೋ. ಆ ಡಾಗ್ ನನ್ನ ಟವಲ್ ಅನ್ನ ಎಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ನಾನು ಏಲಿಯನ್ ಆಗೋದೊಂದು ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ ನನಗೆ. ಏನ್ ಮಾಡ್ಲಿ? ಮಿಷನ್ ಗಿಂತ ದೊಡ್ಡದು ಏನೂ ಇಲ್ಲ. ನೀನಿವಾಗ ಹೋಗ್ಬೋದು. ನೀನಿವಾಗ ಅರ್ತ್ ಇಂದ ಪ್ಲಾನೆಟ್ ಸೋಂಗಕ್ಕೆ ಹೋಗ್ಬೇಕು. ನನಗೊಂದು ಅವಕಾಶ ಕೊಡಿ ಪ್ಲೀಸ್ ಸುಪ್ರೀಮೋ, ಪ್ಲೀಸ್. ಹೌದು ಸುಪ್ರೀಮೋ, ಇದು ಇವರ ಫಸ್ಟ್, ಸೆಕೆಂಡ್ ಮತ್ತೆ ಲಾಸ್ಟ್ ತಪ್ಪು ಅನ್ಕೊಂಡು ಇವ್ರನ್ನ ಕ್ಷಮಿಸ್ಬೇಡಿ. ಹೌದು ಸುಪ್ರೀಮೋ, ನೀನಾದ್ರೂ ಅರ್ಥ ಮಾಡಿಸು ಆರ್ಯ. ಸುಪ್ರೀಮೋ ಅವ್ರು ಹೇಳ್ದ ಹಾಗೆ ಮಿಷನ್ ಗಿಂತ ದೊಡ್ಡದು ಬೇರೆ ಯಾವ್ದೂ ಇಲ್ಲ. ಮತ್ತೆ ನಾನು ಇವ್ರ ಮಾತನ್ನ ಒಪ್ಕೊಳ್ತೀನಿ.